ಇವತ್ತು ಶೃಂಗೇರಿ ಉಳಿದಿದೆ ಅಂತಾದರೆ ಕೇವಲ ಕೆಳದಿಯವರೇ ಕಾರಣ. ಇರಲಿಲ್ಲ ಅಂತಂದರೆ ನಾಲ್ಕು ಮೂಲೆಯಲ್ಲಿಯೂ ಅದೇ ಶಾರದಮ್ಮನಿಗೆ ನಾಲ್ಕು ಮೂಲೆಯಲ್ಲೂ ಕೂಡ ಫಿರಂಗಿಗಳನ್ನು ಉಡಾಯಿಸ್ತಿದ್ದ ಭೈರಸ ಒಡೆಯ ಅಂತ. ಅವನು ಕಾರ್ಕಳದವನು ಮತ್ತು ಕಳಸದಲ್ಲಿ ಆಳ್ತಾ ಇದ್ದವನು. ಶೃಂಗೇರಿ ಸುತ್ತು ಫಿರಂಗಿಗಳನ್ನು ಇಟ್ಟಿದ್ದರು. ಇವರು ಹೋಗಿ ರಕ್ಷಣೆ ಮಾಡದೇ ಇದ್ದಿದ್ದರೆ ಇವತ್ತು ಶೃಂಗೇರಿ ಚಿಂದಿಯಾಗಿ ಹೋಗ್ತಿತ್ತು. ಸಾತ್ವಿಕ ಮಹಾರಾಣಿಯವಳು, ವೀರಶೈವ ಕುಲೋತ್ಪನ್ನಿ ಅವಳು ಒಂದು ಕಡೆಗೆ ಬರುತ್ತೆ. ಅವರು ಎಂಥವರು ಅಂತ ಹೇಳ್ಕೊಂಡು ಮತ್ತು ಅದಲ್ಲದೆ ಆ ಬಸವಪಂ ಪರಶಿವಮೂರ್ತಿ ಸ್ವರೂಪ ಶ್ರೀ ಬಸವೇಶ್ವರ ಅಂಶೀಭೂತನಪ್ಪ ಕಾರಣ ಪುರುಷನಂ ಲಿಂಗಾಂಗ ಸಂಬಂಧಿ ಷಟ್ಸ್ಥಲ ಜ್ಞಾನಾನುಸಂಧಾನ ಮಹಾನುಭವ ಪ್ರಾಜ್ಞನಂ ನಿರುಪಮ ನಿರಾಭಾರಿ ವೀರಶೈವ ಸದಾಚಾರ ಆಚರಣ ಸಂಪನ್ನನು ಶ್ರೀ ಗುರುಲಿಂಗ ಜಂಗಮ ಪದಾಂಬುಜ ಸೇವಾ ತತ್ಪರಂ ಅಮಲಚಿತ್ತಂ ಎನಿಸಿದ ಆ ಮಲ್ಲೆದೆಯಂ ಅಂತ. ಇದು ಕೇವಲ ಮಣ್ಣನ್ನಾಗಿ ನಾನು ನೋಡೋದಿಲ್ಲ. ಇಲ್ಲಿ ರಕ್ತದ ಕಲೆಗಳಿವೆ. ರಕ್ತ ಇದು. ಬಿದ್ದು ಪ್ರಾಣ ಬಿಟ್ಟವರು 100,000 ಜನ ಇದ್ದಾರೆ. ಇಲ್ಲಿ ಕಲ್ಲುಗಳಿಗೆ ಕತೆ ಹೇಳುವ ಸಾಮರ್ಥ್ಯ ಇದೆ. ಕೇಳಬೇಕಾದ ಹೃದಯ, ಕೇಳಬೇಕಾದ ಕಿವಿ, ಕೇಳಬೇಕಾದ ಮನಸ್ಸು ನಮ್ಮದಾಗಬೇಕಾಗತ್ತೆ. ಆದರೆ ಇದು ಕಲ್ಲು ಮಣ್ಣು ಅಂತ ತಿಳ್ಕೊಂಡು ಕೇವಲ ನೀನು ಕೋಟೆಯನ್ನು ನೋಡಿದರೆ ಏನೂ ಕತೆ ಹೇಳಲ್ಲ ನಿನಗೆ ಮಣ್ಣು. ವೀರಮ್ಮಾಜಿಯ ಕಥೆ ಕಣ್ಣೀರ ಕಥೆ ಆಯಿತು, ಹೊಲಸು ಕಥೆ ಆಯಿತು, ಕೆಟ್ಟವಳ ಕಥೆ ಆಯಿತೇ ಹೊರತು ನಿಜವಾದಂಥ ನಾಯಿಕೆಯ ಕಥೆ ಆಗಬೇಕಿತ್ತದು. ಆಗಲಿಲ್ಲ. ಯಾರೂ ಕೂಡ ತಗೊಳ್ಳಿಲ್ಲ. ಇವರು ಫಿಲ್ಮಿನವರು ಕೂಡ ತಗೊಳ್ಳಿಲ್ಲ. ಯಾತಕ್ಕೆ? ಇಂಥ ಕಥೆಗಳೆಲ್ಲ ಅವರಿಗೆ ಬೇಡ. ಮಸಾಲೆ ಬೇಕು ಅವರಿಗೆ. ನಿಜವಾದ ಕಥೆಯನ್ನು ತಗೊಳ್ಳೋದಿಲ್ಲ. ಏನಾಯ್ತು ಮುಂದೆ? ಹೈದರಾಲಿ ಇಲ್ಲಿಂದ ತಗೊಂಡೋಗ್ತಾರೆ ಚಿನ್ನ ಎಲ್ಲ ತಗೊಂಡೋಗ್ತಾನೆ. ಲೂಟಿನೇ ಮಾಡಿದ್ದಾಯ್ತು. ಫುಲ್ಲು ಲೂಟಿ ಮಾಡ್ತಾನೆ, ಎಲ್ಲ ತಗೊಂಡೋಗ್ತಾನೆ. ಆದರೆ ಮಲಬಾರ್ ಯುದ್ಧಕ್ಕೆ ತಗೊಂಡೋಗ್ತಾನೆ ನಿಜ. ಆದರೆ ಇಲ್ಲಿ ಏನಾಯಿತು? ಇಲ್ಲಿ ಎಷ್ಟಿದ್ದು ಬಜಾರ್ಗಳು ಆಗಲೇ ಹೇಳಿದೆ ನಾನು. ಚಿಕ್ಕಪೇಟೆ, ಹೊಸಪೇಟೆ, ಶನಿವಾರಪೇಟೆ, ದುಬಾರಿಪೇಟೆ, ಹಳೇಪೇಟೆ, ಸೋಮವಾರಪೇಟೆ, ಮಂಗಳವಾರಪೇಟೆ ಹೀಗೆಲ್ಲ ಹೇಳ್ತಾ ಹೋದ್ನಲ್ಲ. ಆ ಪೇಟೆಗಳಲ್ಲಿ ಎಷ್ಟು ಜನ ಇದ್ದರು, ಎಷ್ಟು ಸಮೃದ್ಧಿ ಇತ್ತು. ಹಂಪಿಯಲ್ಲಿ ಏನಿತ್ತೋ ಅದೆಲ್ಲವೂ ಇಲ್ಲಿತ್ತು. ಹಂಪಿ ಅಲ್ಲಿ ಏನು ಮಾಡ್ತಾಯಿದ್ರು? ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದು ಮಾರ್ತಿದ್ರಂತೆ. ಹೌದು ಅಲ್ವಾ? ಅಲ್ಲಿ ಏನು ಕೇರಿಗಳಿದ್ದು ಅದು ಎಲ್ಲ ಕೇರಿಗಳು, ಎಲ್ಲ ಪೇಟೆಗಳು ಇಲ್ಲಿಯೂ ಕೂಡ ಇದ್ದು. ಯಾಕಂದರೆ ವಿಜಯನಗರದ ಸಂಬಂಧಿಕರು ಇವರು. ವಿಜಯನಗರದ ನಿಕಟವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಹೊಂದಿದ್ದರು. ಮಾತ್ರ ಅಲ್ಲ, ಬೇಲೂರು ವೆಂಕಟಾದ್ರಿ ಮಗಳನ್ನು ಇವಳು ಇಲ್ಲಿಗೆ ಸಂಬಂಧ ಮಾಡಿದ್ರು. ಮೆಟ್ರೋಮೋನಿಯಲ್ಲಿ ಸಂಬಂಧ ಆಗಿತ್ತು, ಗೊತ್ತಾಯ್ತಾ? ಅದನ್ನೇ ಮಾದರಿಯಾಗಿಟ್ಕೊಂಡ್ರು. ಯಾಕಂದರೆ ಬೆಳೆದದ್ದು ಹಿರಿಯ ವೆಂಕಟಪ್ಪ ನಾಯಕ, ರಾಮರಾಜ ನಾಯಕ ಅವರೆಲ್ಲ ಬೆಳೆದದ್ದೆಲ್ಲೇ ವಿಜಯನಗರದಲ್ಲಿ. ಆಮೇಲೆ ಇವರೆಲ್ಲರೂ ವಿಜಯನಗರಕ್ಕೆ ಹೋಗಿ ಬರೋದು ಮಾಡ್ತಿದ್ರು. ಶಿವಪ್ಪ ನಾಯಕ ಅಲ್ಲಿ ಸಂಭ್ರಮವೆಲ್ಲ ನೋಡಿರ್ತಕ್ಕಂಥವ್ನು, ಅಂದರೆ ಕೇಳಿರ್ತಕ್ಕಂಥವ್ನು. ಅವನು ಹೋಗುವಾಗ ಎಲ್ಲ ಹಾಳಾಗಿತ್ತು ಪೂರ್ತಿ. ಹಾಳಾದದ್ದು ಯಾಕಂತನೂ ಅವನಿಗೆ ಗೊತ್ತಿತ್ತು. ಬಟ್ ಅಲ್ಲಿರ್ತಕ್ಕಂಥ ಮೌರ್ಣಮಿ ದಿಬ್ಬ ಅಲ್ಲಿತ್ತಲ್ಲ, ಮೌರ್ಣಮಿ ದಿಬ್ಬ ಇಲ್ಲೂ ಮೌರ್ಣಮಿ ದಿಬ್ಬ ಇದೆ. ಇಕ್ಕೇರಿಯಲ್ಲಿದೆ. ಇಕ್ಕೇರಿಯಲ್ಲಿ ಮೌರ್ಣಮಿ ದಿಬ್ಬ ಇದೆ. ಸದಾಶಿವ ನಾಯಕ ಅಲ್ಲಿದೆ ಫಾಲೋಅಪ್ ಮಾಡಿದ್ದು. ಇಕ್ಕೇರಿ ಪಟ್ಟಣವನ್ನು ಕಟ್ಟಬೇಕಾದರೂ ಕೂಡ ಅಲ್ಲಿಯ ಮಾದರಿಯನ್ನೇ ಅನುಸರಿಸಿದರು. ಹಂಪೆಯ ಮಾದರಿಯನ್ನೇ ಇಲ್ಲಿಯವರು ಕೂಡ ಅನುಸರಿಸಿದರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ. ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಹಾಗೆ ಇಲ್ಲಿಯೂ ಕೂಡ ಅಷ್ಟೇ. ಆವಾಗ ಅಲ್ಲಿರ್ತಕ್ಕಂಥ ಜನ, ನಾನು ಹೇಳಿದ್ನಲ್ಲೀಗ, ಆ ಉಗುಳು ಏನದು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಹಿಂಗೆಲ್ಲ ಆಗತ್ತೆ ಅಂತೇಳಿ.
ಅಲ್ಲಿ ಹಂಪಿಯಲ್ಲಿ ವಿಜಯನಗರದಲ್ಲಿ ಕೂಡ ಅಷ್ಟೇ ಎಲ್ಲ ಅಜ್ಞರು ಬೇಕಾದಷ್ಟು ಇಂಥ ಯುದ್ಧ ಮಾಡಿದ್ದೀವಿ, ಇದರಲ್ಲೇನು ದೊಡ್ಡ ವಿಷಯ, ಆಗ್ತದೆ ಹೋಗ್ತದೆ ಬಿಡು, ಅಪ್ಸತ್ ಮಾಡ್ಕೊಳ್ತಾರೆ ಒಬ್ರಿಗೊಬ್ಬರು, ಸಂಧಾನ ನಡೆದೋಗ್ತಾ ಅಂತ ಹೇಳ್ಕೊಂಡ್ಬಿಟ್ಟು ಅವರು ಹೇಳ್ಕೊಂಡಿದ್ರು, ಇವರು ಹೇಳ್ಕೊಂಡಿದ್ರು. ಆದರೆ ದುರಂತ ಏನು ಗೊತ್ತಾ, 5 ದಿನಗಳವರೆಗೆ ಲೂಟಿ ಆಯಿತು. ಮಾರುಕಟ್ಟೆ ಬಜಾರೆಲ್ಲ, ಇಡೀ ಫುಲ್ಲು ಬಿದನೂರು ಇಡೀ ಲಕ್ಷ ಮನೆಗಳಿದ್ವಲ್ಲ. 5 ದಿನ ಲೂಟಿ ಮಾಡಿದ್ದು ಅಂತ 5 ಹೇಳಿದ್ರೆ ದಿನ ಅಲ್ಲೇ 5 ತಿಂಗಳು ಮಾಡಿದ್ರು, ಇಲ್ಲಿ 5 ದಿವಸ ಮಾಡಿದ್ರು. ಇಲ್ಲಿ ಕವಲೆದುರ್ಗದಲ್ಲ, ಅಲ್ಲ, ಹಂಪಿಯಲ್ಲಿ. ಹಂಪಿಯಲ್ಲಿ 5 ಜನ ಅರಸರು 5 ತಿಂಗಳು ಲೂಟಿ ಮಾಡಿದರು. ಇಲ್ಲೇ 5 ದಿನಗಳವರೆಗೆ ಲೂಟಿ ಆಯಿತು. 5 ದಿನ ಇನ್ನೂ ಮುಂದುವರಿತಿತ್ತೇನೋ, ಇದು ಹೈದರಲ್ಲಿ ಸ್ಟಾಪ್ ಮಾಡ್ರಂತ, ಸಾಕು ಅಂತ ಅವನೊಂದು ಆರ್ಡ್ರ್ ಮಾಡಿದ್ದ. ಹೈದರಲ್ಲಿ ಯಾಕೆ ಹೀಗಾಯಿತು ಅಂತ ನಾನು ಅಂತದಕ್ಕೆ ಹೇಳ್ತೀನಿ. ಇಟ್ ಈಸ್ ರಿಕಾರ್ಡೆಡ್, ನಾನು ಹೇಳ್ತಾ ಇರೋದು. ಅವನೇನು ಹೇಳ್ದ, ಟೇಕ್ ಆ್ಯಂಡ್ ಕಿಲ್ ಅಂದ. ಇದೇ ಆರ್ಡ್ರ್ ಅವನದು, ಟೇಕ್ ಆ್ಯಂಡ್ ಕಿಲ್ ಅಂತ ಹೇಳ್ತಾನೆ. ತಗೊಳ್ಳಿ, ಕೊಂದಾಕಿ. ಇದು ಅವನೇ ಆ ರೀತಿ ಹೇಳಿದ್ನಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಆ ಮನೆ ಲೂಟಿ ಮಾಡಿ ನಿಮಗೆ ಸಿಕ್ಕಿರ್ತಕ್ಕಂಥ ನೀವು ತಗೊಂಡ್ರಿ ಅಂತ ಅಂದಾಗ ಏನು ಮಾಡ್ತೀರಿ? ಇದು ಕೇವಲ ಮಣ್ಣನ್ನಾಗಿ ನಾನು ನೋಡೋದಿಲ್ಲ, ಇಲ್ಲಿ ರಕ್ತದ ಕಲೆಗಳಿವೆ. ರಕ್ತ ಇದು, ಬಿದ್ದು ಪ್ರಾಣ ಬಿಟ್ಟವರು 100,000 ಜನ ಇದ್ದಾರೆ. ಇಲ್ಲಿ ಕಲ್ಲುಗಳಿಗೆ ಕತೆ ಹೇಳುವ ಸಾಮರ್ಥ್ಯ ಇದೆ. ಕೇಳಬೇಕಾದ ಹೃದಯ, ಕೇಳಬೇಕಾದ ಕಿವಿ, ಕೇಳಬೇಕಾದ ಮನಸ್ಸು ನಮ್ಮದಾಗಬೇಕಾಗತ್ತೆ. ಆದರೆ ಇದು ಕಲ್ಲು ಮಣ್ಣು ಅಂತ ತಿಳ್ಕೊಂಡು ಕೇವಲ ನೀನು ಕೋಟೆಯನ್ನು ನೋಡಿದರೆ ಏನೂ ಕತೆ ಹೇಳಲ್ಲ ನಿನಗೆ. ಮಣ್ಣು ಖಂಡಿತ ಏನೂ ಹೇಳಲ್ಲ. ಕತೆ ಕೇಳಬೇಕನ್ನೋ ಆಸೆ ಇಟ್ಕೊಂಡ್ರೆ ಭೂತಗಳು ಹೇಳ್ತವೆ, ಪ್ರೇತಗಳು ಹೇಳ್ತವೆ, ಎಲ್ಲವೂ ಹೇಳ್ತವೆ. ಕೇಳಬೇಕು ಅನ್ನೋ ಮನಸ್ಸು ಬೇಕು. ಇರಲಿಲ್ಲ ಅಂದರೆ ಬಿದನೂರು ರಾಣಿ ವೀರಮ್ಮಾಜಿ ಬರಲಿಕ್ಕೆ ಆಗ್ತಿರಲಿಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತು. ಅವಳು ನನಗೆ ಒಳಗೆ ಹತ್ತುಕೊಂಡು ಬಿಟ್ಟಿದ್ದಾಳೆ, ಒಳಗೆ ಹತ್ತಿದ್ದಾಳೆ. ಅದು ಆತ್ಮ ಆಗಿದೆ ನನಗೆ. ಅವಳೇ ಹೇಳ್ಕೊಳ್ಳುವಂಥದ್ದು. ಇದು ಹಾಗಲ್ಲ, ಇದು ಹೀಗಿತ್ತು, ನನಗೆ ಬಂದ ಆಪಾದನೆ ಹೀಗಿತ್ತು, ಹಾಗಲ್ಲ ಅಂತ. ಸಾತ್ವಿಕ ಮಹಾರಾಣಿ ಅವಳು, ವೀರಶೈವ ಕುಲೋತ್ಪನ್ನಿ ಅವಳು. ಒಂದು ಕಡೆಗೆ ಬರುತ್ತೆ, ಅವರು ಎಂಥವರು ಅಂತ ಹೇಳ್ಕೊಂಡು, ಮತ್ತು ಅದಲ್ಲದೆ ಆ ಬಸವಪಂ ಪರಶಿವಮೂರ್ತಿ ಸ್ವರೂಪ ಶ್ರೀ ಬಸವೇಶ್ವರ ಅಂಶೀಭೂತನಪ್ಪ ಕಾರಣ ಪುರುಷನಂ ಲಿಂಗಾಂಗ ಸಂಬಂಧಿ ಷಟ್ಸ್ಥಲ ಜ್ಞಾನಾನುಸಂಧಾನ ಮಹಾನುಭವ ಪ್ರಾಜ್ಞನಂ ನಿರುಪಮ ನಿರಾಭಾರಿ ವೀರಶೈವ ಸದಾಚಾರ ಆಚರಣ ಸಂಪನ್ನನು ಶ್ರೀ ಗುರುಲಿಂಗ ಜಂಗಮ ಪದಾಂಬುಜ ಸೇವಾ ತತ್ಪರಂ ಅಮರಚಿತ್ತಂ ಎನಿಸಿದ ಆ ಮಲ್ಯದೆಯಂ ಅಂತ. ಎಂತಹ ಕುಲೋತ್ಪನ್ನಿ ಅವಳು, ಬಸವ ವಂಶೋದ್ಭವರು ಅಂತ. ಅಂತಹ ಬಸವ ವಂಶೋದ್ಭವರಾದಂತಹ ಮಹಾಸಾತ್ವಿಕ ಹೆಣ್ಮಗಳು ಯಾವಾಗಲೂ ಲಿಂಗ ಪೂಜೆಯನ್ನು ಮಾಡ್ತಾಯಿದ್ದಳು. ಶೃಂಗೇರಿ ನಡ್ಕೊಳ್ತಾ ಇದ್ದಳು. ಶೃಂಗೇರಿ ಭಾರತೀ ತೀರ್ಥಸ್ವಾಮಿಗಳು, ಇಲ್ಲಿ ಅಭಿನವ ಸಚ್ಚಿದಾನಂದ ಭಾರತೀ ತೀರ್ಥಸ್ವಾಮಿಗಳು ಇಲ್ಲಿಗೆ ಬಂದಿದ್ದಾರೆ. ವೇಣುಗೋಪಾಲ ದೇವಸ್ಥಾನದಲ್ಲಿ ಸ್ಫಟಿಕ ಲಿಂಗವನ್ನು ಕೊಟ್ಟಿದ್ದಾಳೆ. ಗೋಪಾಲಕೃಷ್ಣ ಹವಳದ ಗೋಪಾಲಕೃಷ್ಣನನ್ನು ಕೊಟ್ಟಿದ್ದಾಳೆ. 300 ವರಾಹಗಳ ಸಹಾಯವನ್ನು ಕೊಟ್ಟಿದ್ದಾಳೆ. ಇವತ್ತು ಶೃಂಗೇರಿ ಉಳಿದಿದೆ ಅಂತಾದರೆ ಕೇವಲ ಕೆಳದಿಯವರೇ ಕಾರಣ. ಇರಲಿಲ್ಲ ಅಂತಂದರೆ 4 ಮೂಲೆಯಲ್ಲಿಯೂ ಅದೇ ಶಾರದಮ್ಮನಿಗೆ 4 ಮೂಲೆಯಲ್ಲೂ ಕೂಡ ಫಿರಂಗಿಗಳನ್ನು ಉಡಾಯಿಸ್ತಿದ್ದ ಭೈರಸ ಒಡೆಯ ಅಂತ. ಅವನು ಕಾರ್ಕಳದವನು ಮತ್ತು ಕಳಸದಲ್ಲಿ ಆಳ್ತಾ ಇದ್ದವನು. ಶೃಂಗೇರಿ ಸುತ್ತು ಫಿರಂಗಿಗಳನ್ನು ಇಟ್ಟಿದ್ದರು. ಇವರು ಹೋಗಿ ರಕ್ಷಣೆ ಮಾಡದೇ ಇದ್ದಿದ್ದರೆ ಇವತ್ತು ಶೃಂಗೇರಿ ಚಿಂದಿಯಾಗಿ ಹೋಗ್ತಿತ್ತು. ಆದರೆ ಇವತ್ತು ಶೃಂಗೇರಿಯವರು ಯಾರು ಇದನ್ನು ಸ್ಮರಣೆ ಮಾಡ್ತಾ ಇದ್ದಾರೆ? ಹೌದು, ವಿಪರ್ಯಾಸ. ಸಚ್ಚಿದಾನಂದ ಅಭಿನವ ತೀರ್ಥ ಸ್ವಾಮೀಜಿಗಳು ಹೋಗಿ ಕಾಡಿನಲ್ಲಿ ಕೂತಾಗ ಕರ್ಕೊಂಬಂದದ್ದು ಯಾರು? ಸಾಕಪ್ಪ, ನನಗೆ ಇಲ್ಲೇ ಈ ಶೃಂಗೇರಿಯಲ್ಲಿ ಇರೋದಲ್ಲ ನಾನು ಅಂತ. ಭೈರರಸು ಯಾವಾಗಲೂ ತೊಂದರೆ ಕೊಡ್ತಿದ್ದ. ಅವ್ರನ್ನ ಕರ್ಕೊಂಬಂದು ಕೂಡಿಸಿರಿ, ಇಲ್ಲ ನಿಮ್ಮನ್ನು ನಾವು ರಕ್ಷಣೆ ಕೊಡ್ತೀವಿ ಅಂಥೇಳಿ ಸೈನಿಕ ಪಡೆಯನ್ನೇ ಶೃಂಗೇರಿಯಲ್ಲಿ ಇಟ್ಟರು. ಯಾರು? ಕೆಳದಿಯವರು. ಆದರೆ ಕೆಳದಿ ಹಾಳಾಗಿ ಹೋಗಿದೆ. ಕೆಳದಿ ಬಗ್ಗೆ ಏನು ಮಾಡಿದರು? ಯಾರು ಏನು ಮಾಡಿದರು? ಯಾರೂ ಮಾಡಲಿಲ್ಲ. ಇದನ್ನು ಅಮರಾಯ ಮಠ ಹೇಳಿದರೆ ಏನಾಗ್ತದೆ? ಕೆಟ್ಟವನಾಗ್ತಾನೆ.
ಸತ್ಯ ಯಾವಾಗ್ಲೂ ಕಹಿಯಾಗೆ ಸತ್ಯ ಇರುತ್ತಲ್ಲ. ಯಾವಾಗಲೂ ಕಹಿಯಾಗಿರುತ್ತೆ, ಅದನ್ನು ಯಾರೂ ಕೂಡ ಸ್ವೀಕಾರ ಮಾಡೋದಿಲ್ಲ. ಎಷ್ಟು ಜನ ಇಲ್ಲಿ ಕೆಳದಿಯವರಿಂದ ಇದು ತಗೊಂಡ್ರು, ಉಪಕಾರ ತಗೊಂಡ್ರು, ಎಷ್ಟು ಮಠಗಳು ಎಷ್ಟು ಮಾನ್ಯಗಳು ಮಾಡಿದ್ದು, ಯಾವುದೂ ಕೂಡ ಯಾರಿಗೂ ಇವತ್ತು ನೆನಪಿಲ್ಲ. 65 ಮಠಗಳಿದ್ವಲ್ಲ, ಶೃಂಗೇರಿ ಮಠವೂ ಇತ್ತಲ್ಲ, ಇದು ಬಿದ್ದು ಹೋಗೋ ಕಾಲಕ್ಕೆ ಒಂದು ಸಲ ಆದರೂ ಆಶ್ರಯ ಕೊಡಬೇಕು ನಿಮಗೆ ಅಂಥೇಳಿ ಯಾರಾದರೂ ಬರಲಿಲ್ಲ. ವೀರಮ್ಮಾಜಿಯ ಕಥೆ ಕಣ್ಣೀರ ಕಥೆಯಾಯಿತು, ಹೊಲಸು ಕಥೆಯಾಯಿತು, ಕೆಟ್ಟವಳ ಕಥೆ ಆಯಿತೇ ಹೊರತು ನಿಜವಾದಂಥ ನಾಯಿಕೆಯ ಕಥೆ ಆಗಬೇಕಿತ್ತದು. ಆಗಲಿಲ್ಲ, ಯಾರೂ ಕೂಡ ತಗೊಳ್ಳಿಲ್ಲ, ಇವರು ಫಿಲ್ಮಿನವರು ಕೂಡ ತಗೊಳ್ಳಿಲ್ಲ. ಯಾತಕ್ಕೆ? ಇಂಥ ಕಥೆಗಳೆಲ್ಲ ಅವರಿಗೆ ಬೇಡ, ಮಸಾಲೆ ಬೇಕು ಅವರಿಗೆ, ನಿಜವಾದ ಕಥೆಯನ್ನು ತಗೊಳ್ಳೋದಿಲ್ಲ. ನಿಜ. ನಡೆದು ಹೋದಂಥದ್ದಿಲ್ಲೇ 1763ರಲ್ಲಿ ಸಂಪೂರ್ಣ ಪತನ ಆಗೋಯ್ತು, ಯಾರಿಗೂ ಸಿಗದೇ ಇರುವಂಥ ರೀತಿಯಲ್ಲಿ ಆಗೋಯ್ತು. ಅವ್ರು ಎಷ್ಟೊಂದು ಉಪಕಾರ ಮಾಡಿದ್ರು ಅಂದರೆ ಲೆಕ್ಕವೇ ಇಲ್ಲಮ್ಮ. ಸುಮಾರು ಹಲವಾರು ಶಾಸನಗಳು, ಶಿಲಾಶಾಸನಗಳು ಇದ್ದಾವೆ, ತಾಮ್ರ ಶಾಸನಗಳಿದ್ದಾವೆ, ಬೇಕಾದಷ್ಟು ಶಾಸನಗಳಿದ್ದಾವೆ. ಆ ಶಾಸನಗಳೆಲ್ಲವೂ ಕತೆ ಹೇಳುತ್ತೆ. ಆ ಕಥೆಯನ್ನು ಕೇಳಲಿಕ್ಕೆ ಜನ ಬೇಕಲ್ಲ, ಯಾರಿದ್ದಾರೆ? ನಾವು ಕೇಳ್ತೀವಿ, ನಮ್ಮ ವೀಕ್ಷಕರು ಕೇಳ್ತಾರೆ. ಹಬ್ಬ.